ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ಯಾಂಡಲ್ವುಡ್ನ ನಿರ್ದೇಶಕ ನಾಗಶೇಖರ್ ಅವರ ಕಾರು ಅಪಘಾತ ಆಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಈ ಅಪಘಾತದಲ್ಲಿ ಓರ್ವ ಮಹಿಳೆಗೆ ಗಾಯ ಆಗಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ನಿರ್ದೇಶಕ ನಾಗಶೇಖರ್ ಅವರ ಬೆನ್ಸ್ ಕಾರು ಡ್ರೈವ್ ಮಾಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಮರಕ್ಕೆ ಡಿಕ್ಕಿಯನ್ನು ಹೊಡೆದಿತ್ತು. ಪರಿಣಾಮವಾಗಿ ಓರ್ವ ಮಹಿಳೆಗೆ ಗಾಯಗಳಾಗಿತ್ತು. ಅಪಘಾತದ ಬಳಿಕ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಇನ್ನೂ ಕೂಡ ಮುಂದುವರಿತಾ ಇದೆ. ಸದ್ಯ ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ನಿರ್ದೇಶಕ ನಾಗಶೇಖರ್ ಅವರ ಬೆನ್ಸ್ ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಅಡೆತಡೆಗಳು ಮತ್ತು ಹಣಕಾಸಿನ ನಿರ್ಬಂಧಗಳ ಹೊರತಾಗಿಯೂ ಕೂಡ ಕಪಿಲ್ ಜುಡೋವನ್ನು ಬಿಡಲಿಲ್ಲ. ಪ್ಯಾರಿಸ್ನಲ್ಲಿ ನಡೆದ ಪ್ಲೇ ಆಫ್ನಲ್ಲಿ ಬ್ರೆಜಿಲ್ನ ಎಲಿಯಲ್ಟನ್ ಡಿ ಒಲಿವೆರಾ ಅವರನ್ನು ಸೋಲಿಸಿದ ನಂತರ ಪುರುಷರ 60 kgನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ 24 ವರ್ಷದ ಕಪಿಲ್ ಜುಡೋದಲ್ಲಿ ದೇಶದ ಮೊದಲ ಪ್ಯಾರಾ ಒಲಿಂಪಿಕ್ಸ್ ಪದಕ ವಿಜೇತರಾದರು. ಪ್ಯಾರಾ ಜುಡೋದಲ್ಲಿ J1 ವರ್ಗವು ಕಡಿಮೆ ದೃಷ್ಟಿ ಚಟುವಟಿಕೆಯಿಂದ ಬಳಲ್ತಾ ಇರುವಂತಹ ಕ್ರೀಡಾಪಟುಗಳಿಗೆ ಈ ವಿಭಾಗದ ಕ್ರೀಡಾಪಟುಗಳು ಸ್ಪರ್ಧೆಯ ಮೊದಲು ಕೂಡ ಹಾಗೆ ಸ್ಪರ್ಧೆಯ ಸಮಯದಲ್ಲಿ ಮತ್ತು ನಂತರ ಮಾರ್ಗದರ್ಶಿ ಬೆಂಬಲದ ಅಗತ್ಯ ಇರಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಕೆಂಪು ವೃತ್ತಗಳನ್ನು ರಚಿಸಲಾಗತ್ತೆ. ಕಪಿಲ್ ಚಿನ್ನ ಗೆಲ್ಲುವಂಥ ಫೇವರಿಟ್ ಆಗಿದ್ದರು. ಆದರೆ ಅವರು ಸೆಮಿಫೈನಲ್ ಪಂದ್ಯದಲ್ಲಿ ಇರಾನ್ನ ಸೈಯದ್ ಮಿಸಮ್ ಬನಿತಾಬಾ ಖೋರಾಮ್ ಅಬಾದಿ ವಿರುದ್ಧ 0-10 ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಇದಕ್ಕೂ ಮುನ್ನ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ವೆನೆಜುವೆಲಾದ ಮಾರ್ಕೋಸ್ ಡೆನ್ನಿಸ್ ಬ್ಲಾಂಕೋ ಅವರನ್ನ 10-0 ಅಂತರದಿಂದ ಸೋಲಿಸಿದರು. ತಮ್ಮ 2 ಗೆಲುವುಗಳಲ್ಲಿ ಕಪಿಲ್ ತಮ್ಮ ಎದುರಾಳಿಯನ್ನ ಇಪ್ಪನ್ ಮೂಲಕ ಸೋಲಿಸಿದರು. मेरा दिन नहीं था, वो थोड़ी सी मैं लापरवाही कर गया और भीड़ का बहुत फर्क पड़ता है, क्राउड बहुत था इसीलिए, तो सॉरी. बाकी थोड़ी खुशी भी है, ब्रोंज आया है, खाली हाथ हम नहीं जा रहे हैं. पहली बार ब्लाइंड जूडो आया था, तो ये भी बहुत अच्छी बात है. ಸರಗಳತನ, ಮನೆಗಳ್ಳತನ, ವಾಹನಗಳ ಕಳ್ಳತನ ಸೇರಿದಂತೆ ಗಂಭೀರ ಕಳ್ಳತನ ಪ್ರಕರಣಗಳನ್ನು ಭೇದಿಸುವ ಜೊತೆಗೆ ಕಳವು ನಿಯಂತ್ರಿಸಬೇಕು ಅಂತ ಹೇಳಿ ನಗರದ ಪೊಲೀಸ್ ಆಯುಕ್ತರಾದಂಥ ಬಿ ದಯಾನಂದ್ ಅವರು ತಿಳಿಸಿದ್ದಾರೆ. ಬೆಂಗಳೂರು ನಗರದ CAR ನಾರ್ತ್ ಕವಾಯತು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಮಾಸಿಕ ಕವಾಯತಿನಲ್ಲಿ ವಂದನೆ ಸ್ವೀಕರಿಸಿ ಮಾತನಾಡಿದಂಥ ಅವರು ಮುಂದಿನ ದಿನಗಳಲ್ಲಿ ACP ಮಟ್ಟದ ಅಧಿಕಾರಿಗಳಿಗೆ ತಮ್ಮ ವ್ಯಾಪ್ತಿಯ ಅಪರಾಧಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಕಾರಣೀಭೂತರಾದ ಅಂಶಗಳ ನಿಯಂತ್ರಣಕ್ಕೆ ಹಾಗೂ ಪರಿಹಾರೋಪಾಯಗಳು ಏನು ಅನ್ನುವಂಥದ್ರ ಬಗ್ಗೆ ವರದಿಗಳನ್ನು ನೀಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಇನ್ನು DCP ನೇತೃತ್ವದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಅಪರಾಧ ಪ್ರಕರಣಗಳನ್ನು ಭೇದಿಸುವಷ್ಟೇ ಅಲ್ಲದೆ ನಿಯಂತ್ರಿಸೋದಕ್ಕೆ ಕ್ರಮವನ್ನು ವಹಿಸಬೇಕು. ಈಗಾಗಲೇ ನಾವು ಮಾಡಿರುವಂಥ ಕೆಲಸಗಳು ಸಾರ್ವಜನಿಕ ಮನ್ನಣೆಗೆ ಪಾತ್ರವಾಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಕಿವಿ ಮಾತನ್ನು ಕೊಟ್ಟಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.